ಓಂ ಶ್ರೀ ಗುರುಭ್ಯೋ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 30 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಸಾಂಸಾರಿಕ ತಾಪಗಳು ಶ್ರೀ ಸಾಯಿನಾಥರ ದರ್ಶನ ಮಾತ್ರದಿಂದಲೇ ದೂರವಾಗುತ್ತವೆ. ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡುವುದೇ ಅವರ ಅವತಾರದ ಧ್ಯೇಯವಾಗಿದೆ. ಅನೇಕರು ಬಾಬಾ ಅವರನ್ನು ಸ್ಮರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರ ಸನ್ನಿಧಾನದಲ್ಲಿ ಧರ್ಮಗ್ರಂಥಗಳ ಪಾರಾಯಣ ಮಾಡಿ ಆನಂದಿತರಾಗುತ್ತಿದ್ದರು. ಇನ್ನು ಕೆಲವರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು. ಬಾಬಾ ಅವರಿಗೆ ಭಕ್ತರ ಬಯಕೆಗಳು ಚೆನ್ನಾಗಿ ತಿಳಿದಿದ್ದವು. ಸಾಯಿನಾಥರ ಮುಂದೆ ಧ್ಯಾನಾಸಕ್ತರಾಗಿ ಅವರನ್ನು ಭಕ್ತಿಯಿಂದ ನೆನೆದರೆ ನಮ್ಮ ಕಷ್ಟ ಪರಂಪರೆಗಳೆಲ್ಲವೂ ನಾಶವಾಗುತ್ತವೆ. ಶ್ರೀ ಹೇಮಾಡ ಪಂತರಿಗೆ ಬಾಬಾ ಅವರು ಅನುಗ್ರಹಿಸಿದ ಫಲವೇ ಈ ಸಾಯಿ ಸಚ್ಚರಿತ್ರೆ. ಬಾಬಾ ಅವರ ಕೃಪೆ ಇಲ್ಲದಿದ್ದರೆ ಇದರ ರಚನೆ ಸಾಧ್ಯವಾಗುತ್ತಿರಲಿಲ್ಲ. ಅವರು ಹೇಮಾಡ ಪಂತರ ಸೇವೆಯನ್ನು ಗ್ರಂಥ ರೂಪದಲ್ಲಿ ಪಡೆದರು. ಇದು ಅವರ ಪೂರ್ವಜನ್ಮದ ಪುಣ್ಯದ ಸುಕೃತವೆನ್ನಬಹುದು. ಶ್ರೀ ಸಾಯಿ ಕಥಾಮೃತವನ್ನು ಆಸ್ವಾದಿಸುವವರಿಗೆ ಬಾಬಾ ಅವರ ದಿವ್ಯ ಶಕ್ತಿ ಮಹತ್ವ ಹಾಗೂ ಸರ್ವಜ್ಞತ್ವದ ಅರಿವಾಗುತ್ತದೆ. ಇಲ್ಲಿ ಬೇಕಾಗಿರುವುದು ವಾದ, ತರ್ಕ, ಚರ್ಚೆಗಳಲ್ಲ, ನಿಶ್ಚಲವಾದ ಹಾಗೂ ದೃಢ ವಿಶ್ವಾಸ. ಯಾರು ಸಂತರ ಭಕ್ತರೋ ಅವರಿಗೆ ಈ ಕತೆ ತುಂಬ ಆನಂದವನ್ನುಂಟು ಮಾಡುತ್ತದೆ. ನಾಸಿಕ್ನ ಬಳಿಯ ಕಾಕಾಜಿ ವೈದ್ಯ ಎಂಬ ಗೃಹಸ್ಥರಿದ್ದರು. ಅವರು ಸಪ್ತಶೃಂಗಿ ದೇವತೆಯ ಭಕ್ತರಾಗಿದ್ದರು. ಸಾಂಸಾರಿಕ ಕ್ಲೇಶಗಳಿಂದ ಬಳಲಿದ ಅವರು ದೇವಿಯಲ್ಲಿ ಪ್ರಾರ್ಥಿಸಿದರು. ಕನಸಿನಲ್ಲಿ ಅವರಿಗೆ ದೇವತೆಯು ಕಾಣಿಸಿಕೊಂಡು ಬಾಬಾ ಅವರ ಬಳಿ ಹೋಗು ಎಂದಂತಾಯಿತು. ಅವರು ಬಾಬಾ ಎಂದರೆ ಶಿವನೆಂದು ಭಾವಿಸಿ ತ್ರಯಂಬಕೇಶ್ವರಕ್ಕೆ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿದರು. ಎಷ್ಟೋ ದಿನ ದೇವರ ಸೇವೆ ಮಾಡಿದರು. ಶಾಂತಿ ಸಿಗಲಿಲ್ಲ. ಮತ್ತೆ ಅವರು ತಮ್ಮ ಊರಿಗೆ ವಾಪಸ್ಸಾಗಿ ಸಪ್ತಶೃಂಗಿ ದೇವತೆಯನ್ನು ಮತ್ತೆ ಪ್ರಾರ್ಥಿಸಿದರು. ಆ ದೇವತೆ ಅದೇ ರಾತ್ರಿ ಮತ್ತೆ ಕನಸಿನಲ್ಲಿ ಕಾಣಿಸಿ, ನೀನು ತ್ರಯಂಬಕೇಶ್ವರಕ್ಕೆ ಹೋದದ್ದೇಕೆ? ಬಾಬಾ ಎಂದರೆ ಶಿರಡಿಯ ಸಾಯಿಬಾಬಾ ಎಂದು ಹೇಳಿದರು. ಆದರೆ ಶಿರಡಿಗೆ ಹೋಗುವುದು ಹೇಗೆ ಎಂದು ಅವರು ಆಲೋಚಿಸುತ್ತಿದ್ದರು. ಆಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಕಾಕಾಜಿಯವರ ಮನೆಗೆ ಅಪರಿಚಿತನೊಬ್ಬನು ಬಂದನು. ಅವರು ಬೇರೆ ಯಾರೂ ಅಲ್ಲದೆ ಬಾಬಾ ಅವರ ಆಪ್ತ ಶ್ಯಾಮ ಅವರೇ ಆಗಿದ್ದರು. ಅವರು ಅಲ್ಲಿಗೆ ಬಂದ ಸಂದರ್ಭವೂ ವಿಚಿತ್ರವಾಗಿತ್ತು. ಶ್ಯಾಮ ಅವರ ತಾಯಿ ಅವರ ಬಾಲ್ಯದಲ್ಲಿ ಜ್ವರ ಬಂದಿದ್ದಾಗ ಗುಣವಾದರೆ ಸಪ್ತಶೃಂಗಿ ದೇವಿಗೆ ಪೂಜೆ ಸಲ್ಲಿಸುವ ಹರಕೆ ಹೊತ್ತಿದ್ದರು. ಜ್ವರ ಗುಣವಾಯಿತು. ಇನ್ನೊಮ್ಮೆ ಅವರಿಗೆ ತಮ್ಮ ಎರಡೂ ಸ್ತನಗಳಲ್ಲಿ ಅಸಾಧ್ಯ ನೋವು ಕಾಣಿಸಿತು. ಈ ನೋವು ಗುಣವಾದರೆ ದೇವಿಗೆ 2 ಬೆಳ್ಳಿಯ ಸ್ತನಗಳನ್ನು ಅರ್ಪಿಸುವೆನೆಂಬ ಹರಕೆಯನ್ನು ಆತ ಹೊತ್ತಿದ್ದರು. ಗುಣವಾಯಿತು. ಆದರೆ ಹರಕೆ ತೀರಲಿಲ್ಲ. ತಮ್ಮ ಸಾವಿನ ಸಮಯದಲ್ಲಿ ಆಕೆ ಮಗನಿಗೆ ಈ 2 ಹರಕೆಯನ್ನು ತೀರಿಸುವಂತೆ ಹೇಳಿ ಕಣ್ಮುಚ್ಚಿದ್ದರು. ಶ್ಯಾಮ ಅವರು ಅದನ್ನು ಮರೆತೇ ಬಿಟ್ಟಿದ್ದರು. ಜ್ಯೋತಿಷಿಗಳ ಸಲಹೆಯಂತೆ ಶ್ಯಾಮ ಅವರು ತಾಯಿಯ ಹರಕೆಯನ್ನು ತೀರಿಸಲು ಮುಂದಾದರು. ಅದಕ್ಕಿಂತ ಮೊದಲು ಬಾಬಾ ಅವರಲ್ಲಿ ಇದನ್ನು ಪ್ರಸ್ತಾಪಿಸಿದಾಗ, ನೀನೇ ವಾಣಿಗೆ ಹೋಗಿ ಸಪ್ತಶೃಂಗಿಗೆ ಹರಕೆ ಸಲ್ಲಿಸಿ ಬಾ ಎಂದು ಅವರು ಹೇಳಿದರು. ಗುರುವಿನ ಆಜ್ಞೆಯಂತೆ ಶ್ಯಾಮ ವಾಣಿಗೆ ಹೊರಟರು. ಅಲ್ಲಿ ಕಾಕಾಜಿಯವರನ್ನು ಅವರು ಅನಿರೀಕ್ಷಿತವಾಗಿ ಭೇಟಿಯಾದರು. ಕಾಕಾಜಿ ಅವರು ಶ್ಯಾಮ ಅವರನ್ನು ಬಾಬಾ ಭಕ್ತರು ಎಂದು ತಿಳಿದಾಕ್ಷಣ ಆನಂದದಿಂದ ತಬ್ಬಿಕೊಂಡರು. ಶ್ಯಾಮ ತಮ್ಮ ಹರಕೆಯನ್ನು ಸಪ್ತಶೃಂಗಿಗೆ ಅರ್ಪಿಸಿ ಸಾಯಿಯವರ ಮಹಿಮೆಯನ್ನು ಕಾಕಾಜಿಯವರಿಗೆ ವಿವರಿಸಿದರು. ಅವರನ್ನು ಶಿರಡಿಗೆ ತಲುಪಿಸಲು ಶ್ಯಾಮ ಅವರಿಗಿಂತ ಸೂಕ್ತ ವ್ಯಕ್ತಿ ಬೇರ್ಯಾರಿದ್ದರು? ಇಬ್ಬರೂ ಶಿರಡಿಗೆ ಹೊರಟರು. ಬಾಬಾ ಅವರಿಗೆ ಮಸೀದಿ ತಲುಪಿದಾಕ್ಷಣ ನಮಿಸಿದ ಕಾಕಾ, ಕೇವಲ ದರ್ಶನದಿಂದಲೇ ಎಂತಹ ನೆಮ್ಮದಿ ಸಿಕ್ಕಿತು ಎಂದು ಆಶ್ಚರ್ಯಚಕಿತರಾದರು. ಬಾಬಾ ಅವರು ದಿವ್ಯ ಲೀಲೆಗಳನ್ನು ಕೇಳುತ್ತಾ ಶಿರಡಿಯಲ್ಲೇ 12 ದಿನ ಕಾಕಾ ಅವರು ತಂಗಿದರು. ನಂತರ ಬಾಬಾ ಅವರ ಆಶೀರ್ವಾದ ಮತ್ತು ಉದಿಯನ್ನು ಪಡೆದು ತಮ್ಮೂರಿಗೆ ಹಿಂತಿರುಗಿದರು. ಬಾಬಾ ಅವರು ಹೀಗೆಯೇ ರಾಹತಾದ ಕುಶಾಲಭಾವು ಎಂಬ ಭಕ್ತರನ್ನು ಕಾಕಾ ಸಾಹೇಬರ ಮೂಲಕ ತಮ್ಮಲ್ಲಿ ಕರೆಯಿಸಿಕೊಂಡರು. ಮುಂಬಯಿಯ ರಾಮಲಾಲ್ ಎಂಬ ಪಂಜಾಬಿ ಬ್ರಾಹ್ಮಣ ಗೃಹಸ್ಥರೊಬ್ಬರಿಗೂ ಕನಸಿನ ಮೂಲಕ ತಮ್ಮಲ್ಲಿಗೆ ಬರುವಂತೆ ಬಾಬಾ ಸೂಚಿಸಿದ್ದರು. ಇದೇ ಆಕಾರವನ್ನು ಶಿರಡಿ ಸಾಯಿಬಾಬಾ ಎಂದು ತಿಳಿದ ರಾಮ್ಲಾಲರು ಶಿರಡಿಗೆ ಪ್ರಯಾಣ ಮಾಡಿ ಸಾಯಿ ಸನ್ನಿಧಿ ತಲುಪಿದರು. ಅಲ್ಲಿಗೆ ತಮ್ಮ ಕೊನೆಗಾಲ ಕಳೆದರು. ಹೀಗೆ ಬಾಬಾ ತಮ್ಮ ಭಕ್ತರನ್ನು ಶಿರಡಿಗೆ ತಾವೇ ಕರೆಯಿಸಿಕೊಂಡರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 30ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.